ಎಲ್ಲಿದೆ ಪ್ರೂಫ್ ಅಂತೇಳಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯಿಂದ ಹೊರಗೆ ಬಿದ್ದಿದ ಮಾಹಿತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಹಣವನ್ನ ದೋಚಿರ್ತಕ್ಕಂಥ ಹಣವನ್ನ ಲೋಕಸಭಾ ಚುನಾವಣೆಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಬಳ್ಳಾರಿಯಲ್ಲೂ ಕೂಡ ಉಪಯೋಗಿಸಿಕೊಂಡಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಸೊ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಉದ್ದುದ್ದ ಭಾಷಣ ಬೀಗಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲೋಯ್ತು ನಿಮ್ಮ ನೈತಿಕತೆ? ಯಾವ ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ಅಹಿಂದಕ್ಕೆ ಇವತ್ತು ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಅಹಿಂದಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ, ಅಲ್ಲಿ ಹೆಂಡವನ್ನ ಖರೀದಿ ಮಾಡಿ ಎಲೆಕ್ಷನ್ ಅಲ್ಲಿ ಹಂಚಿದ್ದಾರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ. ನೀವು ಏನಿವತ್ತು ಇಂಥ ದೊಡ್ಡ ಭ್ರಷ್ಟಾಚಾರ ನಡೆದಿದೆ, ಈ ಒಂದು ಭ್ರಷ್ಟಾಚಾರ ಪ್ರಕರಣ ಇವತ್ತು ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಮುಖ್ಯಮಂತ್ರಿ ಬುಡಕ್ಕೂ ಕೂಡ ಬಂದು ನಿಂತಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಈಗಾಗಲೇ ಸೃಷ್ಟಿ ಆಗಿದೆ. ಹಾಗಾಗಿ ನಾವು ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಮುಖ್ಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಕಾರ್ಯಕರ್ತರು ಇದು ವಿಧಾನಸೌಧ ಮುತ್ತಿಗೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸದನದ ಒಳಗಡೆನೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವರು ಪುಕ್ಷಟ ಉತ್ತರ ಕೇಳೋದಕ್ಕೆ ಇವರು ಮನಸ್ಸು ಬಂದಂತೆ ಉತ್ತರ ಕೊಡ್ತಾರೆ, ಇತಿಹಾಸನ ಹೇಳ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ನಮ್ಮ ಕಿವಿ ಮುಡಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ. ಆದಂತವರು ಇಡೀ ಸದನವನ್ನ ತಪ್ಪು ದಾರಿಗೆ ಎಳೆದಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಮುಚ್ಚಾಕುವಂತ ಷಡ್ಯಂತ್ರವನ್ನ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಷ್ಟೆಲ್ಲ ದಾಖಲೆಗಳು ಕೊಟ್ಟ ಮೇಲೂ ಕೂಡ ಸರ್ಕಾರ ಈ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಿದೆ. ಒಂದು ವಿರೋಧ ಪಕ್ಷವಾಗಿ ನಮಗೆ ಉಳಿದಿರೋದು ಒಂದೇ ಒಂದು ಬ್ರಹ್ಮಾಸ್ತ್ರ, ಅದು ಧರಣಿ ಮಾಡುವಂಥದ್ದು. ಇವತ್ತು ಆ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿ ನಾವು ಧರಣಿ ಮಾಡಿದ್ದೀರಿ. ನಮಗೆ ದಲಿತರ ದುಡ್ಡು ಈ 187 ಕೋಟಿ ವಾಲ್ಮೀಕಿ ಜನಾಂಗಕ್ಕೆ ಸೇರಬೇಕು, ಅದನ್ನು ಅವ್ರಿಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮ ವಿರೋಧ ಪಕ್ಷಕ್ಕೆ ಇದೆ. ಜಿಲ್ಲೆಯಿಂದ ಬಂದಿದ್ದೇವೆ, ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೇವೆ. ಇವತ್ತಿನ ದಿನ ನಾವು ನಮ್ಮ ವಾಲ್ಮೀಕಿ ಸಮಾಜದ ಒಂದು ಮಕ್ಕಳಿಗೆ ಇಟ್ಟಂತ ಹಣವನ್ನು ಈ ರಾಜ್ಯ ಸರ್ಕಾರ ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಗಾಗಿ ಉಪಯೋಗಿಸಿಕೊಂಡಿದ್ದಾರೆ. ಆ ಒಂದು ಉದ್ದೇಶವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯಿಸಿ ವಿವಿಧ ಜಿಲ್ಲೆಗಳಿಂದ ನಾವೆಲ್ಲ ಪದಾಧಿಕಾರಿ ಇರ್ಬೋದು, ನಮ್ಮ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿ ಇರ್ಬೋದು, ನಮ್ಮ ಸಮಾಜದ ಮುಖಂಡರು ಸಹ ಇವತ್ತಿನ ದಿನ ಇವತ್ತು ಈ ಪರವಾಗಿ ಆಗಮಿಸಿದ್ದಾರೆ. ಇವತ್ತು ಉದ್ದೇಶ ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಸಮಾಜಕ್ಕೆ, ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಯಾವಾಗ ಅನ್ಯಾಯ ಆಗಿದೆ ಅದನ್ನ ಖಂಡಿಸುವಂತ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇವತ್ತಿನ ದಿನ ಸಿದ್ದರಾಮಯ್ಯನವರೇ ತಾವು ಎಚ್ಚೆತ್ತುಕೊಳ್ಳಬೇಕು. ಹಣಕಾಸಿನ ಇಲಾಖೆ ತಮ್ಮ ಅಡಿಯಲ್ಲಿದ್ದು ಇವತ್ತಿನ ದಿನ ನಾಗೇಂದ್ರ ರಾಜೀನಾಮೆ ಅಲ್ಲ, ತಾವು ಸಹ ಸರ್ಕಾರವನ್ನ ವಿಚಾರಿಸಬೇಕು. ಅಂದರೆ ದೀನ ದಲಿತರ ಪರವಾಗಿ ತಾವು ಇದ್ರಿ ಅಂತ ಅನ್ನೋ ಮಾತನ್ನ ನಮ್ಮ ಸಮಾಜ ನಾವು ತಿಳ್ಕೊಳ್ತೇವೆ. ಇಲ್ಲ ಅಂತಂದ್ರೆ ನಮ್ಮ ದೀನ ದಲಿತರಿಗೆ ತಾವು ಅನ್ಯಾಯ ಮಾಡಿ ನಮ್ಮ ಹೆಣದ ಮೇಲೆ ನಮ್ಮ ಮಕ್ಕಳ ಊಟ ತಟ್ಟೆ ಮೇಲೆ ತಾವು ಕುರ್ಚಿಯನ್ನು ಕುತ್ಕೊಂಡು ಕೂತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರ. ನಾನು ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ. ಒಂದು ತಿಂಗಳಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅತಿ ಹೆಚ್ಚಾಗಿ ದಲಿತರ ದುಡ್ಡನ್ನ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಕೆಲಸ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ದಲಿತ ಸಂಘಟನೆಗಳು ಕೂಡ ಅಂತ ಹೇಳಿದ ಹೋರಾಟವನ್ನ ಮಾಡಿ ಏನ್ ಎಸ್ಟಿ ನಿಮ್ಮಿಂದ ಲೂಟಿ ಮಾಡತಕ್ಕಂಥ ಎಸ್ಸಿ ತಗಲಿರ್ತಕ್ಕಂಥ ಹಣವನ್ನ ವಾಪಸ್ ಕೊಡತಕ್ಕಂಥ ಹೋರಾಟ ನಿಲ್ಬಾರ್ದು ಅಂತೇಳಿ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅನೇಕ ಬಾರಿ ಈ ರಾಜ್ಯದಲ್ಲಿ ಬಜೆಟ್ ಅನ್ನ ಕೊಡುವುದರೊಂದಿಗೆ ಆರ್ಥಿಕ ತಥ್ಯ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಯಾವ ಕಾರಣದಿಂದ ಈ ಗ್ಯಾರಂಟಿಯನ್ನ ಅನುದಾನ ಹಣವನ್ನ ಯಾವ ತರವಾಗಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ರೆವಿನ್ಯೂ ಬರುತ್ತೆ ಅನ್ನುವಂಥ ಸಾಮಾನ್ಯ ಕಲ್ಪನೆ ಇಲ್ಲದೆ ಕೂಡ ಅವರು ಈ ಗ್ಯಾರಂಟಿಗಳನ್ನ ನಮ್ಮ ಪಕ್ಷದ ಅಧಿಕಾರಕ್ಕಾಗಿ ಕೇವಲ ದುರ್ಬಳಕೆ ಮಾಡುವ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರವನ್ನು ದಿವಾಳಿ ಅಂಚಿನಲ್ಲಿ ಒಯ್ಯುವುದಲ್ಲದೆ ಇಲ್ಲಿವರೆಗೆ ನಾವು ಕೇಳಿದ್ವಿ ಪರ್ಸೆಂಟೇಜು ಮತ್ತೊಂದರ ಮುಖಾಂತರ ಭ್ರಷ್ಟಾಚಾರ ಆಗ್ತಿದೆ. ಈಗ ನಾವು ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಬಹಳಷ್ಟು ಬಜೆಟ್ ಅನ್ನು ಕೊಟ್ಟರಂತ
ಶಾಣೆ ಮುಖ್ಯಮಂತ್ರಿ ಒಳಗೂ ಕೂಡ ಒಟ್ಟಾರೆ ಇರ್ತಕ್ಕಂಥ 170 ಕೋಟಿ ಹಣವನ್ನು ಯಾವುದೇ ಕೆಲಸ ಮಾಡೋದಿಲ್ಲದೆ ಈ ಥರ ಭ್ರಷ್ಟಾಚಾರ ಮಾಡಲಿಕ್ಕೆ ಕಲಿಸಿಕೊಟ್ಟಂಥವರು ಸಿದ್ದರಾಮಯ್ಯನವರು. ಅದಕ್ಕಾಗಿ ಇಂತಹ ಭ್ರಷ್ಟ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆ ಕಡೆ ಇರೋದ್ರಿಂದ ಈ ಸರ್ಕಾರ ಸಂಪೂರ್ಣ ಪತನಾಗುವ ಮಟ್ಟ ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಟ ನಿರಂತರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಇದಕ್ಕೆ ಸಂಕಲ್ಪಬದ್ಧರಾಗಿರ್ತಾರೆ ಅಂತ ಹೇಳಿ ಎಲ್ಲರಿಗೂ ಒಂದು ಅಭಿವೃದ್ಧಿ ಮಂಡಳಿ ಮಾಡೋದು ಆ ಜನಾಂಗದ ಅಭಿವೃದ್ಧಿ ಮಾಡುವಂಥದ್ದು. ಅದನ್ನ ಬಿಟ್ಟು ಒಬ್ಬ ಶಾಸಕ ಇನ್ನೊಬ್ಬ ಮಿನಿಸ್ಟರ್ ಸೇರ್ಕೊಂಡು 177 ಕೋಟಿಯನ್ನ ವಾಲ್ಮೀಕಿಯ ಜನಾಂಗ ಯಾರು ಟ್ರೈಬಲ್ಸ್ ಅಂತ ಕಾಡು ಇತರ ಜನರಿಗೆ ಶಾಲೆ ಕಟ್ಟಿಸ್ಕೊಡ್ಬೇಕು, ವೈದ್ಯಕೀಯ ಸೌಲಭ್ಯ ಕಟ್ಟಿಸ್ಕೊಡ್ಬೇಕು, ಉದ್ಯೋಗ ಮಾಡ್ಕೊಡ್ಬೇಕು ಅಂತ ಒಂದು ಅಭಿವೃದ್ಧಿ ಮಂಡಳಿಗಳನ್ನ ಮಾಡ್ತೀವಿ. ಆದ್ರೆ ಇವರು ಈ ಹಣವನ್ನ ನೇರವಾಗಿ ಚುನಾವಣೆಗಳಿಗೆ ಬಳಕೆ ಮಾಡ್ತಾರೆ ಅಂದ್ರೆ ಈ ದೇಶದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಾಂಡವಾಡಿದೆ ಹೇಳುವಂತ ಒಬ್ಬ ಸಿಎಂಎ, ಒಬ್ಬ ಪ್ರಾಮಾಣಿಕ ಅಂತ ಹೇಳ್ಕೊಂಡಿರುವಂತ ಸಿಎಂಎ ಅದಕ್ಕೆ ತುಂಬ ಕೊಟ್ಟಿದ್ದಾರೆ. ಇನ್ನೊಬ್ಬ ಉಪಮುಖ್ಯಮಂತ್ರಿ ಮತ್ತೆ ಅವರು ಮಂಡ್ಯತರ ಅವರಿಗೆ ಈ ಭ್ರಷ್ಟಾಚಾರ ಕರಗತವಾಗೋಗಿದೆ. ಅವ್ರು ಎಷ್ಟೇ ಮಾಡೋದು ನಡೆಯುತ್ತೆ. ಈ ತರ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಂತವ್ರೆ ಡಿ.ಕೆ. ಶಿವಕುಮಾರ್. ತೆಲಂಗಾಣದಲ್ಲಿ ಚುನಾವಣೆ ಮಾತ್ರ ನೇರವಾಗಿ ಸರ್ಕಾರಿ ಅಂದ್ರೆ ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಪ್ರಾಮಾಣಿಕ ಟ್ಯಾಕ್ಸ್ ಕಲೆಕ್ಷನ್ ದುಡ್ಡೆಲ್ಲ ತಗೊಂಡು ಚುನಾವಣೆಗಳಿಗೆ ದುರ್ಬಳಕೆ ಮಾಡ್ತಾರೆ. ಬಳ್ಳಾರಿಯಲ್ಲಿ ಚುನಾವಣೆ ಗೆಲ್ಲೋದು ಈಗಾಗಲೇ ಈ ತಮ್ಮ ಪ್ರತಿನಿಧಿಯಲ್ಲಿ ಹೇಳ್ಕೊಂಡಿದೆ. 40 ಕೋಟಿಯಷ್ಟು ನೇರವಾಗಿ ಬಳ್ಳಾರಿ ಚುನಾವಣೆಗೆ ಹಾಕಿದ್ದಾರೆ. ಎಲ್ಲ ಮೈಸೂರು ಕೋಲಾರಗಳಿಗೆ ಅದು ಬಳಕೆ ಆಗಿದೆ. ಅಲ್ಲಿಂದ ಮದ್ಯದಕ್ಕೆ 87 ಕೋಟಿಯಷ್ಟು ಮದ್ಯದ ಅಂಗಡಿಗಳಿಗೆ ಹೋಗಿದೆ ಈ ಹಣ. ಅಂದ್ರೆ ನಮ್ಮ ದೇಶದ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನದಲ್ಲಿ ಹೋರಾಟ ಮಾಡಲಿ, ಏನೋ ಮಾಡಲಿ, ಕಳುವು ಅಲ್ರಿ. ಒಬ್ಬ SC ದುಡ್ಡು ತಗೊಂಡು ಅವ್ರು ICRM ಕಾರ್ನಾಗ ಅಡ್ಡಾಡ್ತಾರೆ. ಸ್ವಲ್ಪ ನಾಚಿಕೆ ಮಾನ ಬರೋದು ಬೇಡವಾ? ಅವ್ರು ಸ್ವಲ್ಪ ಮತ್ತೆ ಹೇಳ್ತಾರೆ ಮಹಾತ್ಮಾಗೆ ನಾನು ದಲಿತರ ಪರವಾಗಿ, ದಲಿತರ ಪರವಾಗಿ. ಯಾವ ದಲಿತರ ಪರವಾಗಿ, ಯಾರು ಎಷ್ಟು ಪರವಾಗಿ ಅದಾರ ಇವರು?